పడితే పిడికడ పట్టుకోవాలి. ಇದು ಅಲಮಾರಿ ಸುಡುಗಾಡಿಸಿದ್ದರ ರುದ್ರಭೂಮಿಗೆ ಹೋಗೋ ದಾರಿ. ಇದು ಬರ್ತಕ್ಕಂಥ ಚಂದನಕರಿ ಸರ್ವೆ ನಂಬರು, ಹುಡುಗಿ ಸರ್ವೆ ನಂಬರ್ 35, ಇಸ ನಂಬರ್ 18. ಯಾರನ್ನ ಮೂರು ಒಳಗೆ ಹಿಂಗೆ ತೀರ್ಕೊಂಡ್ರ ಅಂತಂದ್ರೆ ಅವರು ಅಂತಿಮ ಸಂಸ್ಕಾರ ಮಾಡ್ಲಾಕ ಶವ ಒಯ್ಲಾಕನು ದಾರಿ ಇಲ್ಲ. ನಾವೆಲ್ಲ ಜನಗಳು ಕುಂತು ದಾರಿ ಮಾಡ್ಲಾಕ ಆಚೆ ಈಚೆ ಹೊಲ್ದವ್ರು ತೊಂದರೆ ಕೊಡ್ಲತ್ತಾರ ಅಂತ ಹೇಳಿ ನಾವು ಎಸಿಗಾಗಲಿ DC-ಗಾಗಲಿ ತಹಶೀಲ್ದಾರ್ಗಾಗಲಿ ಮನವಿ ಪತ್ರ ಸಲ್ಲಿಸಿದೆವು. ಅದ್ರ ಸಲುವಾಗಿ ಇನ್ನೂ ಯಾರು ಅದಕ್ಕೆ ಕ್ರಮ ತಗೊಂಡಿಲ್ಲ ಅಂತೇಳಿ ಈ ಮೂಲಕ ತಿಳಿಸ್ಲಕತ್ತೀನಿ ನಾನು. ಇಂದು ಸುಡುಗಾಡಿಸಿದ್ದ ಅಲೆಮಾರಿ ಸಮಾಜ ಹುಮ್ನಾಬಾದ್ ತಾಲೂಕಿನ ಹುಡುಗಿ ಗ್ರಾಮದಲ್ಲಿ ಶವ ಸಂಸ್ಕಾರಕ್ಕಾಗಿ ಇವರ ಸ್ವಂತ ದುಡ್ಡಿನಿಂದ ಖರೀದಿ ಮಾಡಿರ್ತಕ್ಕಂಥ ಜಮೀನು ಸರ್ವೆ ನಂಬರ್ 35ರಲ್ಲಿ 1 ಎಕರೆ ಜಮೀನಿದೆ. ಈ ಜಮೀನಿಗೆ ಹೋಗ್ತಕ್ಕಂಥ ದಾರಿದಾಗ ಅಕ್ಕಪಕ್ಕದವ್ರು ಏನಪ್ಪ ಅಂತಂದ್ರೆ ಆ ಜಾಗವನ್ನು ಕಬಳಿಕೆ ಮಾಡಿಕೊಂಡು ಆ ಹೊಲಕ್ಕೆ ಹೋಲಕ್ಕೆ ದಾರಿನೇ ಬಿಡ್ತಾ ಇಲ್ಲ. ಮೊನ್ನೆ ಒಂದು ಹೆಣ ಬಿತ್ತು. ಅದು ಹೆಣ ಶವ ಸಂಸ್ಕಾರ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಸ್ವತಃ ನಾವೇನಪ್ಪ ದಾರಿ ಶುದ್ಧ ಮಾಡಿಕೊಂಡು ಎಲ್ಲ ತೆಗೆದುಕೊಂಡು ಕಚೇರಿ ಎಲ್ಲ ತೆಗೆದುಕೊಂಡು ಅಲ್ಲೆಲ್ಲ ಸಾಫ್ ಮಾಡಿಕೊಂಡು ನಾವೇ ಸ್ವತಃ ಹೋಗಿ ಅಲ್ಲಿ ಶವ ಸಂಸ್ಕಾರನ ಮಾಡ್ತೀವಿ. ಇಂಥ ಸಂದರ್ಭದಾಗ ಈ ರಸ್ತೆಯನ್ನು ಸುಧಾರಿಸಬೇಕು ಅಂಥೇಳಿ ಸುಮಾರು ಸಲ ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ಹುಮ್ನಾಬಾದ್ ತಾಲೂಕಿನ ತಹಸೀಲ್ದಾರ್ದವರಿಗೆ ಸುಮಾರು ಸಲ ಮನವಿ ಕೊಟ್ಟರೂ ಕೂಡ ಅವರು ಇದ್ರ ಬಗ್ಗೆ ಗಮನವನ್ನು ವಹಿಸ್ತಾ ಇಲ್ಲ. ಹಾಗಾಗಿ ತಾವು ಈ ಅಲೆಮಾರಿ ಸುಡುಗಾಡಿಸಿದ್ರ ಶವ ಸಂಸ್ಕಾರ ಮಾಡ್ತಕ್ಕಂಥ ಜಮೀನಿನಲ್ಲಿ ಅದಕ್ಕೆ ಕಾಂಪೌಂಡ್ ಹಾಕಿಸಿ ಮತ್ತು ಅಲ್ಲಿ ಒಂದು ನೀರಿನ ವ್ಯವಸ್ಥೆ ಮಾಡಿ ಮತ್ತು ಸುಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿ ಗಾರ್ಡನ್ನು ಮತ್ತು ಆ ಶವ ಸಂಸ್ಕಾರ ಹೋಗ್ತಕ್ಕಂಥ ದಾರಿಯಲ್ಲಿ CC ರಸ್ತೆಯನ್ನು ನಿರ್ಮಾಣ ಮಾಡಬೇಕು ಅಂಥೇಳಿ ನಾನು SC/ST ಅಲೆಮಾರಿ ವಿಮುಕ್ತ ಬುಡಕಟ್ಟು ಮಹಾಸಭಾ ಜಿಲ್ಲಾ ಅಧ್ಯಕ್ಷರ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ನಮ್ಮ ಹೆಸರು ಒಂದು ವೇಳೆ ನೀವು ಈ ಕೆಲಸವನ್ನು ನೀವು ಮಾಡದೇ ಇದ್ದಲ್ಲಿ ನಾವು ಬೀದರ್ನಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ಈ ಮೂಲಕ ಜಿಲ್ಲಾಡಳಿತಕ್ಕೆ ಮತ್ತು ಹುಮ್ನಾಬಾದ್ ತಾಲೂಕಿನ ತಹಸೀಲ್ದಾರ್ ಅಧಿಕಾರಿಗಳಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತೀನಿ. ಸೂರ್ಯಕಾಂತ್ ಕಮಟಾಣ, SC/ST ಅಲೆಮಾರಿ ವಿಮುಕ್ತ ಬುಡಕಟ್ಟು ಮಹಾಸಭಾದ ಜಿಲ್ಲಾ ಅಧ್ಯಕ್ಷರು. ನಮಸ್ಕಾರ ಸರ್. ನಾನು ಜಿಲ್ಲಾ ಬೀದರು ತಾಲೂಕು ಹುಮ್ನಾಬಾದು ಗ್ರಾಮ ಪಂಚಾಯತ್ ಹುಡುಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ಜನತಾನಗರ ಗ್ರಾಮ ಅಂತೇಳಿ ಸರ್ವೆ ನಂಬರು ಚಂದನಕೆರೆ ಸರ್ವೆ ನಂಬರ್ ಬರ್ತದೆ 35, ಇಸ ನಂಬರ್ 18. ಎಡಗೈ ಬಾಜಿಗೆ ಹುಡುಗಿ ಸರ್ವೆ ನಂಬರ್ ಬಂದರೆ ಬಲಗೈ ಬಾಜಿಗೆ ಚಂದನಕೆರೆ ಸರ್ವೆ ನಂಬರ್ ಬರ್ತದೆ. ಆ ಚಂದನಕೆರೆ ಸರ್ವೆ ನಂಬರ್ದವರು ಹುಡುಗಿ ಸರ್ವೆ ನಂಬರ್ದವರು ನಮ್ಮದೇನು ರುದ್ರಭೂಮಿದು ಹೋಗತಕ್ಕಂಥ ದಾರಿ ಅದ. ಆ ದಾರಿಗೆ ಆಚೆಗೀಚೆಗೆ ಹೊಲದವರು ಒತ್ತಡ ತೊಗೊಂಡು ಹೊಂಟ್ರೆ. ಈಗ 4 ವರ್ಷದ ಪೈಲೆ MLA ಸಾಬರು ರಾಜಶೇಖರ್ ಪಾಟೀಲ್ ಅವರು ಮಾಜಿ ಶಾಸಕರು ಅವ್ರ ಬಜೆಟ್ದಾಗ ಒಂದು ಕಚ್ಚಾ ರಸ್ತೆ 6 ಲಕ್ಷದ ಬಜೆಟ್ ಬಂದಿತ್ತು. ಬಜೆಟ್ ಬಂದು ಒಂದು ಗುತ್ತೇದಾರ್ ಬಂದು ಇಲ್ಲಿ ಇಷ್ಟು ಹಾದಿ ಇಲ್ಲಪ್ಪ, ಮತ್ತು ನೀವೆಲ್ಲ ನನಗೆ ದಾರಿ ಮಾಡಿ ಕೊಡ್ರಿ, ನಾನು ಆವಾಗ ರೋಡ್ ಮಾಡಿ ಕೊಡ್ತೀನಿ ಅಂತಂದರೆ ನಾವು ತಹಸೀಲ್ದಾರಿಗೆ ಒಂದು ಮನವಿ ಪತ್ರ ಸಲ್ಲಿಸಿದೆವು. ಮತ್ತು ಸರ್ವರ್ ಬಂದರು, ಅವ್ರು ಅಳೆದು ಒಂದು ಸಂಕಳಿ ಜಾಗ ಅದ. ಇದು ರೋಡು ಸಾರ್ವಜನಿಕ ಆಗಿ ನಮ್ಮ ಜನತಾನಗರ ಹತ್ತಿರುವ ಠಾಕೂರ್ ದಾಬಾ ಅಂತ ಹೇಳದ. ಆ ಠಾಕೂರ್ ದಾಬಾಲಿಂದು ನಮ್ಮ ಸುಡುಗಾಡಿಸಿದ್ರ ರುದ್ರಭೂಮಿ ಹಿಡ್ಕೊಂಡು ಅದು ಹುಡುಗಿ ಗ್ರಾಮ ಪಂಚಾಯತ್ ಬರ್ತದು ಮೊಕ್ತಲಿಂದ ಅದು ಚುಡುಗುಪ್ಪ ನಾನಾ ಹಜಾರ್ಕ ತೇಲ್ತದ ದಾರಿ. ಅದು ಅಂಥ ದಾರಿ ಅಂಬೋದು ಮುಂದೆ ನಮ್ಗೆ ಆ ಕಡೆ ಈ ಕಡೆ ನಾವೇನು ಹುಷಾರಿಲ್ಲ, ಓದಿಲ್ಲ, ಬರ್ದಿಲ್ಲ ಅಂತೇಳಿ ಆ ಕಡೆ ಈ ಕಡೆಯಿಂದ ಹೊಲ್ದವ್ರೆಲ್ಲ ಒತ್ತಡ ಕೊಂಟಾರ. ಒಂದು ದಿವಸ ನಾನು ಗ್ರಾಮ ಪಂಚಾಯತ್ ಮೆಂಬರ್ ಇದ್ದಾಗ GCB ತಂದೀನಿ. GCB ತಂದ್ರೆ ಇವತ್ತು GCB ಹಚ್ಚಿದ್ರೆ ಆಚೆ ಹೊಲ್ದವ್ರು ಬಂದು ಯಾರು ಹಚ್ಚಾರ GCB, ಇದು ನಮ್ಮ ಜಾಗ ಅದ, ಇದು ನಮ್ಮ ಸರ್ವೆ ನಂಬರ್ ಅದ ಅಂತೇಳಿ ಎಡ್ಡು ಹೊಲ್ದವ್ರು ಜಗಳಕ್ಕೆ ಬಂದರೆ ಆಯ್ತು ಅಂತೇಳಪ್ಪ ಅಂತೇಳಿ ನಾವೇನು ಹೆಚ್ಚು ಜಗಳ ಆಡಿಲ್ಲ. ಅದ್ರ ಸಲಕ್ಕೆ ಮೊನ್ನೆ 25ನೇ ತಾರೀಕು ನಮ್ಮ ಸಮಾಜದಾಗ ಒಳಗೆ ಒಬ್ಬ ವ್ಯಕ್ತಿ ತೀರ್ಕೊಂಡಿರೋ ಒಂದು ಸಣ್ಣ ಒಂದು ಮನುಷ್ಯ ಹೋಗ್ಲಾಕ ದಾರಿ ಇದ್ದಿಲ್ಲ. ನಾವು ಒಂದು 20-25 ಜನಗಳು ಕೂಡಿ ಪೂರ ಎಲ್ಲ ಸರ್ಕಾರದಿಂದ ಏನು ಸೌಲಭ್ಯ ಆಗಿಲ್ಲ. ಅದನ್ನು 24 ವರ್ಷ ಪೈಲೆ ನಮ್ಮ ಸಮಾಜದವ್ರು ಹಿರಿಯರು ಎಲ್ಲರೂ ಭಿಕ್ಷೆ ಬೇಡಿ 10-5 ರೂಪಾಯಿ ಜಮಾ ಮಾಡಿ ಅವ್ರು ನಮ್ಮ ಸಂಘಿನ ಕಡೆಯಿಂದ ನಮ್ಮ ಕಮಿಟಿ ನಮ್ಮ ಸಮಾಜ ಕಡೆಯಿಂದ 1 ಎಕರೆ ಸ್ವಂತ ಭೂಮಿ ತೊಗೊಂಡ್ರೆ ನಮ್ಮ ಸುಡುಗಾಡಿಸಿದ್ರು ರುದ್ರ ಭೂಮಿಗೆ. కానీ ಅದಕ್ಕೆ ದಾರಿ ಸರ್ಕಾರದವ್ರು ಮಾಡಿಕೊಡ್ಬೇಕಂತೇಳಿ ಹೆಚ್ಚಿಸ್ಕೋತೇವೆ ಕರೆಕ್ಟಾಗಿ ಮಾತ್ರ ಇನ್ನೂ ಯಾವುದು ದಾರಿ ಸಿಕ್ಕಿಲ್ಲ.
ಅದ್ರ ಸಲಕ್ಕೆ ನಮ್ಗೆ ದಾರಿ ಮಾಡಿಕೊಡಬೇಕು, ಅದೆಷ್ಟು ಕಂಪೌಂಡ್ ಮಾಡಿಕೊಡಬೇಕು. ಇಲ್ಲಾಂದರೆ ನಾವು ಹುಮ್ನಾಬಾದ್ ತಾಲೂಕು ತಹಸೀಲ್ದಾರ್ ಆಫೀಸ್ ಮುಂದೆ ಆಗಲಿ, ನಾವು ಬೀದರ್ ಜಿಲ್ಲಾ ಆಫೀಸ್ ಮುಂದೆ ಆಗಲಿ, DC ಆಫೀಸ್ ಮುಂದೆ ಆಗಲಿ ನಾವು ಹೋರಾಟ ಮಾಡ್ತೇವೆ. ಎಲ್ಲ ನಮ್ಮ ಸೂರ್ಯಕಾಂತ್ ಕಮಟಾನ ಅಂತೇಳಿ ಇವರು ನಮ್ಮ ಅಲಮಾರಿ ಬುಡಕಟ್ಟು ಜನಾಂಗ ಜಿಲ್ಲಾ ಸಂಚಾಲಕರು, ಅವ್ರ ಮಾರ್ಗದರ್ಶನ ತಗೊಂಡು ಎಲ್ಲ ನಮ್ಮ ಸಮಾಜದವರು ಕೂಡಿ ಉಗ್ರ ಹೋರಾಟ ಮಾಡ್ಲಿಕ್ಕೆ ತಯಾರಿದ್ದೆವು. ನಾನು ಹನುಮಂತ ಜನತಾನಗರ, ನಾನು ಸುಡ್ಗಾಡು ಸಿದ್ಧರ ಸಮಾಜ ಅಧ್ಯಕ್ಷನಿದ್ದೀನಿ.